ಹಲೋ ಎವ್ರಿವಾನ್. ನೀವು ಬೆಳ್ಳಂದೂರು HSR ಆ ಕಡೆ ಕೆಲಸ ಮಾಡ್ತಾಯಿದ್ದೀರಾ? ಇವತ್ತು ಆಫೀಸ್ ಬೇಗ ಬಿಡ್ತಾ? ಸೊ ಬನ್ನಿ ಎಲ್ಲ ಒಂಚೂರು ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಸೊ ನಾನು ಹೋಗಿರೋದು ಜಗನ್ನಾಥ್ ಟೆಂಪಲ್. ಸೊ ನಾನು ಫಸ್ಟು ನನ್ನ ಲೆಗ್ಸ್ ವಾಶ್ ಮಾಡಿಕೊಂಡು ಜಗನ್ನಾಥ್ ಟೆಂಪಲಿಗೆ ಬಂದೆ. ಸೊ ಒಡಿಶಾದಲ್ಲಿರೋ ಪೂರಿಯಲ್ಲಿ ಜಗನ್ನಾಥ್ ಟೆಂಪಲ್ ಇದೆ. ಸೊ ಇದು ಅದರ ರೆಪ್ಲಿಕಾ ಆಗಿರುತ್ತೆ. ಸೊ ಸೇಮ್ ಟು ಸೇಮ್ ಅಲ್ಲಿ ಹೇಗಿದೆ ಇಲ್ಲೂ ಹಾಗೇ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ 3 ಗಾಡ್ಸ್ ಇದೆ. ಒಂದು ಜಗನ್ನಾಥ್, ಒಂದು ಬಲಭದ್ರ, ಒಂದು ಸುಭದ್ರ ಅಂತ 3 ದೇವರಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾನು ಹೋದಾಗ ಮಹಾಮಂಗಳಾರತಿ ನಡೀತಿತ್ತು. ಸೊ ನನ್ನ ಫೋಟೋ ಒಳಗಡೆ ತೊಗೊಳಕ್ಕಾಗಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಯಾವುದೋ ಇಬ್ಬರು ಮ್ಯಾರಿಡ್ ಕಪಲ್ಸ್ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದರು. ಸೊ ಅಲ್ಲೇ ಅದ್ರ ಎದುರುಗಡೆನೇ 102 ಅಡಿ ಎತ್ತರ ಇರೋ ಆಂಜನೇಯ ಟೆಂಪಲ್ ಇತ್ತು, ಅಭಯ ಆಂಜನೇಯ ಅಂತ. ಸೊ ಅದು ಎದುರುಗಡೆನೆ ಮುಗಿಸ್ಕೊಂಡು ನಾನು ಈ ಟೆಂಪಲ್ಗೆ ಹೋಗಿದ್ದೆ. ಸೊ ಆಂಜನೇಯ ಒಳಗಡೆನೇ ಈ ದೇವಸ್ಥಾನ ಕಟ್ಟಿದ್ದಾರೆ. ಸೊ ನಾನು ಈ ಟೆಂಪಲ್ ಫುಲ್ ಆಂಜನೇಯ ವಿಗ್ರಹ ಏನಿದೆ ಅದು ದೊಡ್ಡದು, ಅದನ್ನು ಫುಲ್ ಸುತ್ತಿ ಒಂದು ರೌಂಡ್ ತೊಗೊಂಡು ಅದಾದಮೇಲೆ ಒಂಚೂರು ದೇವಸ್ಥಾನಕ್ಕೆ ಹೋದಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ. ಯಾರೆಲ್ಲ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಜೊತೆ ಮಾತಾಡ್ತೀರಾ ನಂತರ ನನಗೆ ಕಮೆಂಟ್ ಮಾಡಿ. ಸೊ ನಾನು ಸ್ವಲ್ಪ ಏನೇನೋ ಮಾತಾಡೋದಿತ್ತು ದೇವ್ರ ಜೊತೆ, ಅದೆಲ್ಲ ಮಾತಾಡಿಕೊಂಡು ಅದಾದಮೇಲೆ ಇದು ವ್ಯೂ ನೋಡಿಕೊಂಡು. ಸೊ ಇದೆರಡರ ಎದುರುಗಡೆನೆ ಒಂದು ರಾಮ ರಾಧಾಕೃಷ್ಣ ಟೆಂಪಲ್ ಅಂತ ಇದೆ. ಸೊ ತುಂಬ ಚೆನ್ನಾಗಿದೆ ಆ ಟೆಂಪಲ್ಲು ಕೂಡ. ಸೊ ಎಲ್ಲ ಟೆಂಪಲ್ಲು ಒಂದು ಟೆಂಪಲಿಗೆ ನೀವು ಹೋದರೆ 3 ಟೆಂಪಲ್ಲು ವಿಸಿಟ್ ಮಾಡ್ಕೊಂಬರ್ಬೋದು. ಸೊ ಒಂಥರ ಈವ್ನಿಂಗು 6 o'clock 7 o'clock ಟೈಮಲ್ಲಿ ಒಂಚೂರು ದೇವಸ್ಥಾನಕ್ಕೆ ಹೋಗಿ ದೇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವಿಡಿಯೋ.